ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಶ್ವಲಿ ನಾವು ಸ್ನ್ಯಾಕ್ಸ್ ಅಂತ ಬರೀ ಬಜ್ಜಿ ಮಾಡ್ತೀವಿ, ಪಕೋಡ ಮಾಡ್ತೀವಿ. ಬಟ್ ಈ ಥರದ್ದು ಒಂದು ರೆಸಿಪಿನ ನಾನು ಟ್ರೈ ಮಾಡಿರಲಿಲ್ಲ. ಸೊ ಈ ಸರಿ ಟ್ರೈ ಮಾಡತ್ತೀನಿ. ನಿಮಗೂ ಅದು ಹೆಂಗಿತ್ತು ಅಂತ ಹೇಳ್ಕೊಡ್ತೀನಿ. ಯಾವ ರೆಸಿಪಿ ಅಂತಂದ್ರೆ ಅದು ವೆಜ್ ಮಂಚೂರಿಯನ್ ರೆಸಿಪಿ. ಸೊ ಅದಕ್ಕೆ ಏನೇನು ಬೇಕಾಗ್ತೈತಿ, ಹೆಂಗೆ ರೆಡಿ ಮಾಡ್ಕೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಬರ್ರಿ. ಫಸ್ಟಿಗೆ ನಾನಿಲ್ಲಿ ಕ್ಯಾಬೇಜ್ ತೊಗೊಂಡು ಕಟ್ ಮಾಡಿ ಇಟ್ಕೊಳಕತ್ತೀನಿ. ಇದು ನೀವು ಸಣ್ಣದಂಗೆ ಕಟ್ ಮಾಡ್ತಿದ್ರೆ ಮಾಡಿರಿ, ಇಲ್ಲಾಂದ್ರೆ ಮಿಕ್ಸಿನಾಗ ಒಂದು ರೌಂಡ್ ಮಿಕ್ಸಿ ಹಾಕಿದ್ರೆ ಸಾಕು. ಸೊ ಇಲ್ಲಾನು ಒಂದು ರೌಂಡ್ ಗ್ರೈಂಡ್ ಮಾಡತ್ತೀನಿ. ನೋಡ್ರಿ, ಇಷ್ಟಾದ್ರೆ ಸಾಕು. ಇಷ್ಟು ಸಣ್ಣದಿದ್ರೆ ನಿಮಗೆ ಅದು ಬೆಂದ ಮೇಲೆ ಬಾಯಾಗ ಪೀಸಸ್ ಸಿಗೋದಿಲ್ಲ. ಸೊ ಗ್ರೈಂಡ್ ಮಾಡಿದ್ದನ್ನೆಲ್ಲ ನಾನು ಒಂದು ಬುಟ್ಟಿಗೆ ಹಾಕಿ ಇಟ್ಕೋತೀನಿ. ಈಗ ಕ್ಯಾರೆಟ್ ಪೀಸಸ್ಗಳನ್ನ ಕಟ್ ಮಾಡಿಕೊಂಡು ಅದನ್ನು ಕ್ಯಾಬೇಜ್ ಥರನೇ ಗ್ರೈಂಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳತ್ತೀನಿ. ಎಲ್ಲ ಸಮ ಪ್ರಮಾಣದಾಗೆ ಇರಲಿ, ಕ್ಯಾಬೇಜ್ ಒಂದು ಸ್ವಲ್ಪ ಜಾಸ್ತಿ ಇರಲಿ. ಈಗ ಬೀನ್ಸ್ನ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಪೊಟ್ಯಾಟೊ ಹಾಕ್ಕೊಂಡು ಗ್ರೈಂಡ್ ಮಾಡಿ ಅದನ್ನು ಮಿಕ್ಸ್ ಮಾಡತ್ತೀನಿ. ಒಂದು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡೀನಿ. ಕ್ಯಾಪ್ಸಿಕಮ್ ನೀವು ಸ್ಕಿಪ್ ಮಾಡಿದರೂ ನಡಿತೈತಿ, ಹಾಕಬೇಕಂತೇನಿಲ್ಲ. ನಾನಿತ್ತು ಅಂತ ಕ್ಯಾಪ್ಸಿಕಮ್ನು ಹಾಕತ್ತೀನಿ. ನಾನು ಇದಕ್ಕೆ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡತ್ತೀನಿ. ನೀವು ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟು ಮಿಕ್ಸ್ ಮಾಡಿಲ್ಲ, ಬರೀ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡೀನಿ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ, ಖಾರದ ಪುಡಿ ಹಾಕ್ರಿ, ಚಂದಂಗೆ ನೀರು ಹಾಕಿ ಕಲಸ್ರಿ. ಇದು ಕೈಯಾಗ ಸ್ವಲ್ಪ ಬಿರುಸ್ ಹತ್ತೈತಿ ಕಾರ್ನ್ ಫ್ಲೋರ್. ಅದಕ್ಕೆ ಬೆಟರ್ ನೀವು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊರಿ. ಯಾವ ಹದಕ್ಕೆ ಬರಬೇಕು ಅಂತಂದ್ರೆ ನೀವು ಸಣ್ಣ ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು. ನೋಡ್ರಿ, ಈ ಥರ ಸಣ್ಣ ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಬಿಡೋನು. ಸೊ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಸೊ ಈಗ ನಾನು ಒಂದೊಂದಾಗಿ ಉಂಡೆಗಳನ್ನ ಎಣ್ಣೆಗೆ ಹಾಕಾತೀನಿ. ಎಣ್ಣೆಯಾಗ ಚಂದಂಗೆ ಬ್ರೌನ್ ಕಲರ್ ಬರೋವರೆಗೂ ಕರೀರಿ. ನೋಡ್ರಿ, ಈ ಥರ ಕಲರ್ ಬರಬೇಕು. ಸೊ ಈಗ ಎಲ್ಲ ಕರೆದಿದ್ದಾಯಿತು. ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡೀನಿ. ಈಗ ಒಗ್ಗರಣೆಗೆ ನಾನು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೀಗ ಫ್ರೈ ಮಾಡ್ಕೊಳ್ಳೋನು. ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿನಿ. ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಅದು ಒಂದು 10 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಕತ್ತೀನಿ. ಸೊ ಇದನ್ನೂ ಸೇರಿಸಿ ಚಂದಂಗೆ ಹುರ್ಕೋರಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊರಿಯಂಡರ್ ಪೌಡರು, ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಪೌಡರ್ ಹಾಕ್ಕೊಂಡೀನಿ. ಕಿಚನ್ ಕಿಂಗ್ ಮಸಾಲ ನೀವು ಬಿಟ್ಟರೆ ನಡಿತೈತಿ, ನಾನಿಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕಿ ಚಂದಂಗೆ ಕಲಸ್ರಿ. ಎಲ್ಲ ಚಂದಂಗೆ ಫ್ರೈ ಆದಮೇಲೆ ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕತ್ತೀನಿ ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕತ್ತೀನಿ. ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ನು ಹಾಕತ್ತೀನಿ. ಚಂದಂಗೆ ಇನ್ನೊಂದು ರೌಂಡು ಫ್ರೈ ಮಾಡ್ಕೊರಿ. ಇದಕ್ಕೆ ನಾನು ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕತ್ತೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಳತ್ತೀನಿ. ಇದಕ್ಕೆ ನಾನು ಕಾರ್ನ್ ಫ್ಲೋರ್ನ ನೀರಲ್ಲಿ ಹಾಕಿ ಕಲಸಿಟ್ಕೊಂಡಿದ್ದೆ. ಅದನ್ನು ನಾನು ಒಗ್ಗರಣೆಗೆ ಆ್ಯಡ್ ಮಾಡಕತ್ತೀನಿ. ಸೊ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಂತಂದ್ರೆ ಇದನ್ನು ಆ್ಯಡ್ ಮಾಡಬೇಕು, ಇಲ್ಲಾಂದ್ರೆ ಅದು
ಒಗ್ಗರಣೆ ಹಾಗೆ ಡ್ರೈ ಆಗಿ ಉಳ್ಕೊಂಡ್ಬಿಡ್ತೈತಿ. ನೋಡ್ರಿ ಇಲ್ಲಿ ಯಾವ ಥರ ಬಂದೈತಿ. ಸೊ ನಂಗೆ ಕಡಿಮೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇನ್ನೂ ಸ್ವಲ್ಪ ಹಾಕ್ಕೊಂಡೆ. ಈಗ ಒಗ್ಗರಣೆ ರೆಡಿ ಆಗೈತೆ ನಮ್ಮದು. ಈಗ ಅವು ಕರೆದಿಟ್ಕೊಂಡಿದ್ದು ಉಂಡೆಗಳನ್ನ ಒಗ್ಗರಣೆಗೆ ಹಾಕೊಳತ್ತೀನಿ. ಚಂದಂಗೆ ಮಿಕ್ಸ್ ಮಾಡಿರಿ. ನೋಡ್ರಿ ಈ ಥರ ಬಂದೈತಿ. ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ವೆಜ್ ಮಂಚೂರಿಯನ್ ರೆಸಿಪಿ ರೆಡಿ ಆಗ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಸೊ ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀನಿ. ಎಲ್ಲರಿಗೂ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.